ಸಕ್ಕತ್ತಾಗಿದೆ ಟೇಸ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾನಿವತ್ತು ನಲ್ಲಿಕಾಯಿನ ಒಂದು ಪಿಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5ರಿಂದ 6 ನಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಲ್ಲಿಕಾಯಿನ ಇವಾಗ ತಾನೇ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದರೆ ಸಕ್ಕ ಟೇಸ್ಟ್ ಕೊಡೋ ಅಂತ ಒಂದು ನಲ್ಲಿಕಾಯಿ ಪಿಕಲ್ ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಲ್ಲಿಕಾಯಿ ಪಿಕಲ್, ಇನ್ಸ್ಟೆಂಟ್ ಆಗಿರೋ ನಲ್ಲಿಕಾಯಿ ಪಿಕಲ್ನ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾನಿವಾಗ 1 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಫುಲ್ಲು ಖಾರ ಇದೆ, ಸೊ ಅದಕ್ಕೆ ಜಸ್ಟ್ 1 ಸ್ಪೂನ್ ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದಾದಮೇಲೆ 1 ಸ್ಪೂನು ಉಪ್ಪು ಕೂಡ ಸೇರಿಸ್ಕೋಬೇಕು. ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದೇ 1 ಸ್ಪೂನ್ ಸೇರಿಸ್ಕೊಳ್ತಿದ್ದೀನಿ. ಯಾಕಂತಂದರೆ ಅದು ನಲ್ಲಿಕಾಯಿ ಜಸ್ಟ್ ಸ್ವಲ್ಪ ಅಲ್ವಾ, ಸೊ ಅದಕ್ಕೆ ನಾನು ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರನ. ಜಸ್ಟ್ 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದು ಖಾರ ಎಷ್ಟು ಖಾರವಾಗಿದೆ, ಫುಲ್ಲು ಘಾಟ ಬರ್ತಾಯಿತ್ತು ನನಗೆ 1 ಸ್ಪೂನ್ ಸೇರಿಸೋದಕ್ಕೆ. ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಸಕ್ಕ ಟೇಸ್ಟ್ ಕೊಡುತ್ತೆ ಇದು ಉಪ್ಪು ಮತ್ತು ಖಾರ ಸೇರಿಸಿದ್ರೆ ಈ ನಲ್ಲಿಕಾಯಿನ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಸೂಪರಾಗಿರುತ್ತೆ ಟೇಸ್ಟು. ಬರಬಾಯಲ್ಲೇ ತಿಂದ್ಬಿಡ್ತೀವಿ ನಾವು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ರೈಸ್ ಮತ್ತು ಸಾಂಬಾರಲ್ಲಿ ಕೂಡ ತಿನ್ಬೋದು, ಬಟ್ ಬರಬಾಯಲ್ಲಿ ಅಂತಂದರೆ ಇನ್ನೂ ಟೇಸ್ಟ್ ಅನಿಸುತ್ತೆ. ಸೊ ಅದಕ್ಕೆ ಸಖತ್ತಾಗಿರುತ್ತೆ. ಮಾಡ್ತಾಯಿದ್ದೀನಿ ಇವಾಗ ನಲ್ಲಿಕಾಯಿ ಪಿಕಲ್ನ. ನಲ್ಲಿಕಾಯಿ ತುಂಬ ಒಳ್ಳೇದಲ್ವಾ ದೇಹಕ್ಕೆ. ಸೊ ಬರಬಾಯಿಲೆ ಅಂತಂದರೆ ಜಸ್ಟು ಈ ಥರ ಉಪ್ಪು ಖಾರ ಹಾಕ್ದೇ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಉಪ್ಪು ಮತ್ತು ಖಾರ ಎರಡನ್ನೂ ಸೇರಿಸ್ಬಿಟ್ಟು ಪಿಕಲ್ ಟೈಪ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟ್ ಇರುತ್ತೆ. ನನಗಂತೂ ಸೂಪರ್. ತುಂಬ ಇಷ್ಟ ಇದು ಪಿಕ್ಕಲು. 1-2-3 ಸಲ ಮಾಡಿದ್ದೀನಿ ಮನೇಲಿದ್ದಾಗ, ಮತ್ತು ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀವಿ ಇದು ನಲ್ಲಿಕಾಯಿ ಪಿಕಲ್ನ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಕಲಿಸ್ತಾ ಇದ್ದೀನಿ. ಉಪ್ಪು ಮತ್ತು ಖಾರ ಎರಡೂ ಅದಕ್ಕೆ ಸೇರಬೇಕಲ್ವಾ ಎಲ್ಲ ಪೀಸಸ್ಗಳಿಗೂ. ಸೊ ಅದಕ್ಕೆ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಉಪ್ಪು ಖಾರ ಸೇರಿಸ್ಬಿಟ್ಟು. ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅಂತ. ತಗೊಳ್ಳಿ ಫ್ರೆಂಡ್ಸ್, ಇವಾಗ ಇದಕ್ಕೆ ನೆಲ್ಲಿಕಾಯಿಗೆ ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಹೆಂಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೇಳ್ತೀನಿ, ಆಯಿತಾ? ಅದರಲ್ಲೂ ನೆಲ್ಲಿಕಾಯಿ ಅಂದರೆ ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟು, ಹುಳಿ ಹುಳಿ. ನಾಳೆ ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ, ಓಕೆನಾ? ನಲ್ಲಿಕಾಯಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಫುಲ್ಲು ನೀರೆಲ್ಲ ಬಿಟ್ಕೊಂಡಿದೆ, ನಲ್ಲಿಕಾಯ್ದೆಲ್ಲ ನೀರು ಬಿಟ್ಕೊಂಡು ಸೂಪರಾಗಿ ಉಪ್ಪು ಖಾರ ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಒಂದ್ಸಲ ಕಲಸಿಟ್ಟಿದ್ದೀನಿ, ಇನ್ನೂ 2 ಮಿನಿಟ್ಸ್ ಬಿಟ್ಟು ಟೇಸ್ಟ್ ನೋಡ್ತೀನಿ ಇವಾಗ. ಸೂಪರ್. ಹಾಯ್ ಗಾಯ್ಸ್. ಸೊ ಫ್ರೆಂಡ್ಸ್, ನೆನ್ನೆ ನೈಟು ನಾನು ನಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಅದರಲ್ಲಿ ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಟೇಸ್ಟ್ ನೋಡ್ತೀನಿ ಹೆಂಗೆ ನಲ್ಲಿಕಾಯಿ ಪಿಕಲ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ವಾವ್, ಎಷ್ಟು ಸಖತ್ತಾಗಿದೆ ಅಲ್ವಾ? ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಕಲರ್ ನಲ್ಲಿಕಾಯಿ ಪಿಕಲ್. ನೋಡೋಣ, ಟೇಸ್ಟ್ ನೋಡೋಣ. ಸೂಪರಾಗಿ ಬಂದಿದೆ ನಲ್ಲಿಕಾಯಿ ಪಿಕಲ್. ಉಪ್ಪು ಮತ್ತು ಖಾರ ಚೆನ್ನಾಗಿ ಅದರಲ್ಲಿ ನಲ್ಲಿಕಾಯಿ ಪೀಸಸ್ಗಳಲ್ಲಿ ಫುಲ್ಲು ಹೀರ್ಕೊಂಡು ಸಖತ್ತಾಗಿದೆ ಟೇಸ್ಟು. ಇದನ್ನು ರೈಸ್ ಸಾಂಬಾರಲ್ಲಿ ತಿನ್ಬೋದು. ಅದಕ್ಕಿಂತ ಬರಬಾಯಲ್ಲೇ ತಿನ್ನೋದೆಷ್ಟು ಸೂಪರಾಗಿದೆ ಟೇಸ್ಟು.
ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಲ್ಲಿಕಾಯಿ ಪಿಕಲ್ನ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊಂಡು ತಿನ್ನಬೇಕು. ಸಕ್ಕತ್ತಾಗಿರುತ್ತೆ ಟೇಸ್ಟು. ತಿಂತಾಯಿದ್ದೀನಿ. ಬಿಡೋಕ್ಕಾಗ್ತಾ ಇಲ್ಲ. ಒಂದು ತಿಂದಿದ್ದೀನಿ, ಹಂಗೆ ಕಂಟಿನ್ಯೂ ತಿನ್ಬೇಕು ಅನಿಸ್ತಿದೆ. ಅಷ್ಟು ಸೂಪರಾಗಿ ಬಂದಿದೆ ಟೇಸ್ಟು. ತಿಂದು ಖಾಲಿ ಮಾಡಿಬಿಡ್ತೀನಿ ಅನ್ಸುತ್ತೆ ಇವತ್ತು ಇದಿಷ್ಟು. Thank you for watching. Take care.